ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಸೊ ಇವತ್ತು ಡೇಟ್ ಬಂದ 26 ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದೀವಿ. ಸೊ ಯಾಕಂತಂದ್ರೆ ನಿನ್ನೆ ನೈಟ್ ವಾಕಿಂಗ್ ಮಾಡ್ಬೇಕಾದ್ರೆ ಸಡನ್ ಪ್ಲಾನ್ ಆಯಿತು ನಮ್ಮ ಫ್ರೆಂಡ್ಸ್ ಜೊತೆ. ಇಲ್ಲೇ ನಿಯರ್ ಬೈ ಇರೋ ದೇವರ ಬೆಟ್ಟಕ್ಕೆ ಹೋಗಿ ಬರ್ಬೇಕಂತ ಹೇಳಿ, ಹಿಂಗಾಗಿ ಟ್ರೆಕ್ಕಿಂಗು ಆಗ್ತೈತಿ, ಆಮೇಲೆ ಒಂದು ಸ್ಮಾಲ್ ಫ್ಯಾಮಿಲಿ ಪಿಕ್ನಿಕ್ಕು ಆಗ್ತೈತೆ ಅಂತ ಹೇಳಿ ರೆಡಿ ಆಗೀವಿ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ. ಸೊ ಇವಾಗ ನಾವು ಇಲ್ಲಿಂದ ಅಂದ್ರೆ ನಾವಿರೋ ಪ್ಲೇಸಿಂದ ದೇವರ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಇವತ್ತಿನ ಪ್ಲೇಸ್ ಹೆಂಗಿರ್ತೈತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನೀವೇನಾದ್ರೆ ವೀಕೆಂಡ್ ಎಲ್ಲರ ಪ್ಲ್ಯಾನ್ ಮಾಡಕತ್ತಿದ್ರಂದ್ರೆ ನಿಯರ್ ಬೈ ಬೆಂಗಳೂರು 25 to 30 ಕಿಲೋಮೀಟರ್ಸ್ ಒಳಗಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ಹೋಗಿ ನೋಡೋಣ ಅಂತ ಹೆಂಗೈತಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಂತ. ಈ ಪಿಕ್ನಿಕ್ಕಿಗೆ ಹೋಗ್ಬೇಕಂತ ಹೇಳಿ ನಾವು 5 ಗಂಟೆಗೆ ಎದ್ದೀವಿ. ಮಾರ್ನಿಂಗ್ ಸ್ವಲ್ಪ ಏನರ ಅಲ್ಲಿ ತಿನ್ನೋಕೇನು ಸಿಗಂಗಿಲ್ಲ ಅಂತ ಮೇಲ್ಗಡೆ. ಸೊ ಹಿಂಗಾಗಿ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡೀವಿ, ಲೈಕ್ ಅವರೊಂದು ಐಟಮ್ಸ್ ನಾವೊಂದು ಐಟಮ್ಸ್ ಆ ಥರ. ನಾ ಇವತ್ತು ಟೊಮೆಟೊ ಬಾತ್ ಮತ್ತು ಕೋಸಂಬರಿ ಮತ್ತು ಸ್ವಲ್ಪ ಚೂಡ ತೊಗೊಂಡೀವಿ. ಲೇಟ್ ಆಗ್ತೈತೆ ಅಂತ ಹೇಳಿ ನಾ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಅದನ್ನೆಲ್ಲ ಪ್ರಿಪ್ರೇಷನ್ ಎಲ್ಲ. ಸೊ ಅಲ್ಲಿ ಹೋಗಿಂದ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಟೈಮ್ ಆಲ್ರೆಡಿ 6 o'clock ಆಯಿತು. ಇವಾಗ ಇಲ್ಲಿಂದ ಬಿಡಬೇಕು. ಮಾರ್ನಿಂಗ್ ಎದ್ದು ಹೋಗ್ಬೇಕನ್ನೋ ಅಷ್ಟರೊಳಗೆ ಗಾಡಿ ಫುಲ್ ಪಾರ್ಕಿಂಗ್ ಒಳಗೆ ಲಾಕ್ ಮಾಡಿ ಹೋಗಿಬಿಟ್ಟಾರ. ಸೊ ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು, ಹೋಗೋದು ಲೇಟ್ ಆಗಕತ್ತು. ನೀನು ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗೋ ಟೈಮಿಂಗ್ಸ್ ಅಂತಂದ್ರೆ ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ, ಈವ್ನಿಂಗ್ 4 ಗಂಟೆಯಿಂದ 6 ಗಂಟೆ. ಯಾಕಂದರೆ ಅಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ಟಿಗೆ ಫೇಮಸ್ ಇರೋದದು. ಗೈಸ್, ನಮ್ಮ ಬ್ಲಾಕ್ ಒಳಗನ ನಿಂದಿರ್ಸಿವಿ, ಅಂದರೆ ನಮ್ಮ ಬ್ಲಾಕ್ ಪಾರ್ಕಿಂಗ್ ಒಳಗನ ನಿಂದಿರ್ಸಿವಿ ಗಾಡಿ. ಸೊ ಅಂದ್ರೂ ಲಾಕ್ ಮಾಡಿ ಹೋಗಿದ್ದಾರೆ. ಭಾಳ ಲೇಟ್ ಆಗತ್ತೈತಿ. ಸೊ ನೋಡ್ಬೇಕು ಹೆಂಗಾಕೈತೆ ಅಂತೇಳಿ ಇವಾಗ ಮೇಂಟೆನೆನ್ಸ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬರಬೇಕು. 6 ಗಂಟೆಗೆ ಅಂದ್ರೆ ಬಿಡೋರು ನಾವು 6:45 ಆಗೈತಿ. ಸ್ಟಿಲ್ ಇನ್ನೇ ಇಲ್ಲೇ ಅದೀವಿ. ಇನ್ನು ಅಲ್ಲಿ ಹೋದರೆ ಏನೇನು ಆಗ್ತೈತಿ ಹೆಂಗೆ ಗೊತ್ತಿಲ್ಲ, ಬಟ್ ಎಲ್ಲ ರೆಡಿ ಆಗೀವಿ, ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಲೇಟ್ ಆದರೂ ಹೋಗೋಣ ಅಂತೇಳಿ ಹೊಂಟೀವಿ. ಯಾವಾಗಲೂ ಎಲ್ಲ ಟೈಮ್ನು ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರ ಏನೂ ಮಾಡೋಕ್ಕಾಗಂಗಿಲ್ಲ. ಒಂದೊಂದು ಸಲ ಹಿಂಗೆ ಹಾಕಿರ್ತೈತಿ. ಮಾತಾಡಿ ಕಂಪ್ಲೇಂಟ್ ಅದು ರೈಸ್ ಮಾಡಿ ಬರೋಣ ಅಂತ. ಲಿಫ್ಟ್ ಪಕ್ಕನೇ ಇದೆ ಅಂತೆ ಸರ್, ಅಲ್ಲೇ ಅವ್ರು ಪಾರ್ಕ್ ಮಾಡಿದಾರಂತೆ ಸರ್. ಈಗ ಜಸ್ಟ್ ಮೇಂಟೆನೆನ್ಸ್ ಆಫೀಸಿಗೆ ಹೋಗಿ ಎಲ್ಲರ ಜೊತೆ ಕಂಪ್ಲೇಂಟ್ ರೈಸ್ ಮಾಡಿ ಸೆಕ್ಯೂರಿಟಿಗಳು ಕರ್ಕೊಂಡು ಹೊಂಟಿವಿ ಲಾಕ್ ಓಪನ್ ಮಾಡಿಸ್ಬೇಕಂತೇಳಿ. ಸೊ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ಸ್. ಆ ಕಡೆ ಮಾಡ್ಬೇಕಂತ ಮಾಡಿದ್ರೆ ಈ ಕಡೆ 16 ಚಲೋ ಕೊಡ್ತಾನ ಎಲ್ಲ ಚಾಟ್ಸ್ ಅಂಗಡಿ ಇಟ್ಟೆ. ತಾಸ್ನಾಗ ಬರೋದು 2.5 ತಾಸು ಬಂಡೆ. ಇದು ಮುಂದೆ ಹಾರೋಹಳ್ಳಿ ಕನೆಕ್ಟ್ ಆಗ್ತೈತೆ, ಅಲ್ಲಿಂದ ಮುಂದೆ ಕಾಣತೈತ್ಲ ಗೈಸ ಮೆಟ್ಲ ಅದ ನೋಡ್. ನಾವು ಅಲ್ಲೇ ಹೊಂಟೀವಿ. ಈಗ ಅದ ದೇವರ ಬೆಟ್ಟ. ಕೆರೆ ಅದಕ್ಕೆ ಜಸ್ಟ್ ರೀಚ್ ಆದ್ವಿ ಪ್ಲೇಸಿಗೆ. ಫುಲ್ ಕಾಮ್ ಐತಿ, ಭಾಳ ಜಲ್ದಿ ಬಂದ್ಬಿಟ್ಟಿವಿ ನಾವು. ಹಿಂಗಾಗಿ ಇಲ್ಲೆಲ್ಲ ಊರ ಕಡೆ ಬಂದಂಗೆ ಐತಿ. ನೀವು ನೋಡ್ಬೋದು ಆಕಳ ಎಲ್ಲ ಮೇಸಾಕ್ಬಿಟ್ಟಾರ ಕೆಳಗೆ. ಸೊ ಇಲ್ಲೆಲ್ಲ ಜಸ್ಟ್ ವ್ಯೂ ಪಾಯಿಂಟ್ ಅನ್ಕೊಂಡಿದ್ದು ನಾನು ಆ್ಯಕ್ಚುಲಿ ಇದನ್ನ, ಬಟ್ ಇದು ಜಾರು ಬಂಡಿ ಗತೆ ಐತಿ. ಏನೈತು ಗೊತ್ತಿಲ್ಲ, ವ್ಯೂ ಪಾಯಿಂಟ್ ಆಯಿತು ಎಕ್ಸಾಕ್ಟ್ಲಿ ಏನು ಜಾರು ಬಂಡಿ ಆಯಿತು. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಕಲ್ಲಿಂದ ಬೆಟ್ಟ ಐತಿ ಫುಲ್. ನೋಡ್ರಿ ಎಲ್ಲ ಜಸ್ಟ್ ಬಂದು ರೀಚ್ ಆಗಿವಿ. ಇಲ್ಲೊಂದು ಟೆಂಪಲ್ ಐತಿ, ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ಯಾರ ಅನ್ನಿಸ್ತದೆ ಟೆಂಪಲ್. ಹಿಂಗೆ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಇವ್ರು. 10 ರೂಪಾಯಿ ಬಾಟ್ಲಿಗೂ ಇಲ್ಲಿ ನೋಡ್ಬೋದು ನೀವು ಬೆಟ್ಟ ಹೆಂಗೈತೆ ಅಂತ ಹೇಳಿ. ಮಸ್ತ್ ಐತಿ. ಇಲ್ಲೊಂದು ಹೊಸ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ಯಾರ. ಸೊ ಚಲೋ ಐತಿ ಇಲ್ಲಿ. ಆಮೇಲೆ ಮ್ಯಾಲೆ ಹೋಗಿ ಕೆಳಗೆ ಬಂದ್ಮ್ಯಾಗ ನೋಡೋಣ ಅಂತಿಲ್ಲ ನಾವೆಲ್ಲ.
ನೋಡ್ರಿ ಅವ್ರವ್ರ ಬಾಟ್ಲಿ ಅವ್ರವ್ರ ಹಿಡ್ಕೊಂಡಾರ. ಎಲ್ಲಿ ಹೇಗೆ ಇವತ್ತೇನು ಬರ ಏನು ನಾ ಬಂದೇನಿಲ್ಲ ಇವತ್ತು ಬರಲು. ಅಲ್ಲಿಂದ ಬಂದೀವಿ. 200 ಏನಿಲ್ವಾ, ಜಾಸ್ತಿನ ಅದಾವ. ಅಲ್ಲಿಂದ ಇಲ್ಲಿವರೆಗೂ ಬಂದೀವಿ ಈಗ. ಸೊ ಕ್ಲೈಮೇಟ್ ಅಷ್ಟೇನು ಬಿಸಿಲಿಲ್ಲ, ನಾರ್ಮಲ್ ಐತೆ. ಕೆಳಗಿದ್ದಾಗ ನಿಮ್ಗೆ ಟೆಂಪಲ್ ತೋರಿಸಿದ್ನಲ್ಲ, ಸೊ ಅಲ್ಲಿ ಇದೆ ಟೆಂಪಲ್. ಇದು ಒಂದು ಸೊ ಗುಡಿ ಬಾಜು ಕಲ್ಯಾಣಿ ಮಸ್ತ್ ಐತಿ. ಯಪ್ಪ ನೆಕ್ಸ್ಟ್ ಲೆವೆಲ್ ಕ್ಲೈಮೇಟ್. ಎಲ್ಲ ಸ್ಟೆಪ್ಸ್ ಮುಗಿಸ್ಕೊಂಡ ಇದಕ್ಕೆ ಬಂದೀವಿ ಈಗ. ಮ್ಯಾಲೆ ಒಂದು ಟೆಂಪಲ್ ಐತಿ. ಸೊ ಇಲ್ಲಿ ಹೋಮ ಅದು ಮಾಡ್ತಾರ. ಇಲ್ಲಿ ಫುಲ್ ಸೀನರಿ ಮಸ್ತ್ ಐತಿ. ಒಂದ್ಸಲ ನೀವು ಬರಲೇಬೇಕು, ಅಷ್ಟು ಮಸ್ತ್ ಐತಿ ಇದನ್ನ ಪ್ಲೇಸ. ಸೀನರಿ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ನೋದು. ಫುಲ್ ಐ ಡೋಂಟ್ ನೋ ನಿಮ್ಗೆ ವಿಡಿಯೋ ಒಳಗೆ ಹೆಂಗೆ ಅನ್ಸಾತೈತೆ ಅಂತ ಹೇಳಿ, ಬಟ್ ರಿಯಲ್ ಆಗಿ ನೋಡಕ್ಕೆ ಮಾತ್ರ ಮಸ್ತ್ ಐತಿ ಫುಲ್. ಅಲ್ಲಿ ನೋಡ್ಬೋದು ನೀವು, ಆ ಬೆಟ್ಟದ ಮ್ಯಾಗ ಒಂದು ಸ್ವಲ್ಪ ಜನ ಅದಾರ ಆಲ್ರೆಡಿ. ಮಾರ್ನಿಂಗ್ ಸನ್ರೈಸಿಗೆ ಬಂದಾರ ಅನಿಸ್ತೈತಿ. ಫುಲ್ ಇಷ್ಟು ಸಮೀಪ, ಅದು ಮನೆಯಿಂದ ಇಷ್ಟು ಸಮೀಪ ಇಂಥ ಮಸ್ತ್ ಪ್ಲೇಸ್ ಐತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಎವ್ರಿ ಸ್ಯಾಟರ್ಡೆ ಸಂಡೇ ಬರ್ಬೋದು. ಟ್ರೆಕ್ಕಿಂಗು ಆಗ್ತೈತಿ, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಆಗ್ತೈತಿ. ಇಲ್ಲಿ ನೋಡ್ರಿ ಎಂತೆಂಥವು ಕಲ್ಲು ಬಂಡೆ ಅದಾವು. ಇದು ಫುಲ್ ಎಲ್ಲ ಹಿಂಗೆ ಐತಿ. ಯಾರೂ ಇಲ್ಲ ಆ್ಯಕ್ಚುಲಿ. ಸ್ವಲ್ಪ ಜನ ಬಂದಿದ್ರು, ಒಂದು 4 ರಿಂದ 5 ಜನ ಬಂದಿದ್ರು. ನಾವು ಬರೋದಕ್ಕೆ ಅವ್ರು ಹೋದ್ರು ಕೆಳಗಡೆ. ಸೊ ಇವಾಗ ನಾವು ಅಷ್ಟ. ಇಲ್ಲಿ ಕುಕ್ಕರ್ ತಂದ ವ್ಯಕ್ತಿಗಳಿದ್ದಾರೆ ನೋಡಿ ಫ್ರೆಂಡ್ಸ್. ಕೋಸಂಬರಿ, ಆಮೇಲೆ ಯಾವುದೋ ಒಂದು ರೈಸ್ ಅದ ಇದು ಅಂತಿಲ್ಲ, ಚಟ್ನಿ, ಆಮೇಲೆ ಪಡ್ಡು. ಇಲ್ಲಿ ಪಡ್ಡು ತಿನ್ನಕ್ಕೆ ರೆಡಿಯಾಗಿ ಕುಂತಾರ. ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ನಡೀತಾ ಇದೆ ಫ್ರೆಂಡ್ಸ್. ನಾವಿಲ್ಲಿ ಏನು ಗಲೀಜ್ ಇಡಲ್ಲ, ಎಲ್ಲ ಈ ಕವರಲ್ಲಿ ತೊಗೊಂಡು ಹೋಗ್ತೀವಿ. ಕುಂತಿದ್ವಿ ನಾಷ್ಟ ಮಾಡಕ್ಕೆ. ನಾವಿಲ್ಲಿ ಏನು ಬಿಟ್ಟಿಲ್ಲ, ಕ್ಲೀನಾಗಿ ಇಟ್ಟಿವಿ. ಸೊ ನೀವು ಯಾರ ಬಂದ್ರ
ವೇಸ್ಟ್ ಎಲ್ಲ ಪಾಕೆಟ್ನಾಗ ತೊಗೊಂಡಿವಿ. ನೀವು ಇಲ್ಲಿ ಯಾರ ಬಂದ್ರೆ ಗಲೀಜ್ ಮಾಡಕ್ಕೆ ಹೋಗಬೇಡ್ರಿ. ಸೊ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ರಿ. ಸೊ ಇವಾಗ ಎಲ್ಲರದು ಟಿಫಿನ್ ಆಯಿತು. ಸೊ ಇದು ಟಿಫಿನ್ ಆಯಿತು. ಇವಾಗ ಟೀ ಕುಡಿಬೇಕಂತ ಹೇಳಿ ಹೊಂಟಿವಿ. ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ಚಾ ನೋಡ್ರಿ, ಚಾ ಮ್ಯಾನ್ ಬಂದಾರ ಮ್ಯಾಲೆ. ಎಷ್ಟು ರೂಪಾಯಿ ಕೊಡ್ತಾರೆ ಕೇಳೋಣ? ಚಾ 1000 ರೂಪಾಯಿ ಆಯ್ತು ನೋಡ್ರಿ. ಭಾಳ ತಂಪೈತಿ. ಬೆಟ್ಟದ ಮೇಲೆ ಚಾ, ಬೆಟ್ಟದ ಮೇಲೆ ಟಿಫಿನ್. ಹೆಂಗೈತಿ ಬೆಟ್ಟದ ಮೇಲೆ ಟೀ ಹೆಂಗೈತಿ? ಮುಗೀತು ಎಲ್ಲ ಮುಗಿಸ್ಕೊಂಡ ಎಲ್ಲ. ಇವಾಗ ಕೆಳಗಡೆ ಹೋಗ್ಬೇಕು ವಾಪಸ್. ಬರೋದೇನ ಬಂದೀವಿ, ಈಗ ಕೆಳಗೆ ಹೋಗ್ಬೇಕೆಲ್ಲ ಹೇಳೋದು. ವೈಟ್ ಬ್ಲ್ಯಾಕ್ ಆರೆಂಜ್ ಐತಿ ಎಲ್ಲೋ ಐತಿ ನೋಡಲ್ಲಿ ಎಲ್ಲ ಕಲರ್ ಅದಾವ. ಇಲ್ಲಿ ಮೆಟ್ಲ ಇಲ್ಲಿ ಹೋದ್ರ ಇಲ್ಲಿ ನೋಡ್ರಿ ಜೇನ್ ಹೆಂಗದಾವ ಜೇನ್ ಕೂಡ